ಸೊ ಆರ್ ಸಿ ಬಿ ನೆಟ್ಸಲ್ಲಿ ಕೂಡ ನೀವು ಇರ್ತೀರಾ, ನೀವು ವಿರಾಟ್ ಕೊಹ್ಲಿ ಇರ್ಬೋದು, ಫಾಫ್ ಡು ಪ್ಲೆಸಿ ಇರ್ಬೋದು, ಸೊ ಇವರಿಗೆಲ್ಲ ಬೌಲಿಂಗ್ ಮಾಡ್ತೀರಾ. ಸೊ ಅವ್ರಿಗೆ ಬೌಲಿಂಗ್ ಮಾಡೋಕ್ಕೆ ಹೋದಾಗ ಸಾಕಷ್ಟು ಎಕ್ಸೈಟಿಂಗ್ ಆಗಿರ್ತದೆ, ಜೊತೆಗೆ ಭಯ ಕೂಡ ಇರುತ್ತೆ. ಸೊ ಇಂಥ ಲೆಜೆಂಡ್ಸ್ಗೆ ನಾವು ಬೌಲಿಂಗ್ ಮಾಡ್ತಾ ಇದ್ದೀವಿ ಅಂತ. ಸೊ ಏನಂದರೆ ವಿರಾಟ್ ಕೊಹ್ಲಿ ಅವರು ನಿಮ್ಮ ಬೌಲಿಂಗಲ್ಲಿ ಸ್ಟ್ರಗಲ್ ಮಾಡ್ತಾರೆ, ಡು ಪ್ಲೆಸಿ ಅವರು ಕೂಡ ಸ್ಟ್ರಗಲ್ ಮಾಡ್ತಾರೆ. ಸೊ ಅದು ಲೈಕ್ ಚೆನ್ನಾಗಿತ್ತು ಸರ್. ಅವತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಅವ್ರ ಜೊತೆನೂ. ಈ ವಿರಾಟ್ ಕೊಹ್ಲಿ, ಡು ಪ್ಲೆಸಿಸ್ ಎಲ್ಲ ಫಾರಿನ್ ಪ್ಲೇಯರ್ಸ್ ಇದ್ದರು, ಕೆಲವರು ಆರ್ ಸಿ ಬಿ ಇಡೀ ತಂಡಕ್ಕೆ ಬೌಲಿಂಗ್ ಹಾಕಿದೆ ಅವ್ರದ್ದು. ಅವರು ಎಲ್ಲ ಖುಷಿಪಟ್ಟರು ಸರ್ ಅವರು. ಬಟ್ ನನಗೇನು ಅನಿಸುತ್ತೆ, ಲೈಕ್ ಅವ್ರು ಸ್ಟ್ರಗಲ್ ಮಾಡಿದ ಕಾರಣ ಅಂದರೆ ಕ್ರಿಕೆಟಲ್ಲಿ ಒಂದು ಒಳ್ಳೆ ಬಾಲ್ ಇರುತ್ತೆ, ಅಲ್ಲಿ ಬಿದ್ದರೆ ಎಲ್ಲರೂ ಸ್ಟ್ರಗಲ್ ಮಾಡಲೇಬೇಕು. ವಿರಾಟ್ ಕೊಹ್ಲಿ, ಡು ಪ್ಲೆಸಿ ಅಂತ ಏನಿಲ್ಲ, ಸೊ ಎಲ್ಲರೂ ಸ್ಟ್ರಗಲ್ ಮಾಡೇ ಮಾಡ್ತಾರೆ. ಅವರು ಕೂಡ ನಿಮ್ಮ ಬೌಲಿಂಗಲ್ಲಿ ಬೋಲ್ಡ್ ಆದ್ರಲ್ವಾ? ಹೌದು ಸರ್, ಅವರು CSK ನೆಟ್ ಪ್ರಾಕ್ಟೀಸ್ ಬಂದಾಗ ಅವರು ಬೋಲ್ಡ್ ಆದರು. ಎಲ್ಲ ಚೆನ್ನಾಗಿ ನಡೀತು ಸರ್ ಆ ಟೈಮಲ್ಲೆಲ್ಲ. ಸೊ ನೀವು IPLನ ಎಲ್ಲ ಟೀಮ್ಸ್ಗೂ ಕೂಡ ನೆಟ್ ಪ್ರಾಕ್ಟೀಸಲ್ಲಿ ನೀವು ಬೌಲಿಂಗ್ ಮಾಡಿದ್ದೀರಾ, ಹೌದಾ? ಹೌದು ಸರ್, ಹೌದು. ಅವಾಗ ಎಲ್ಲ ಟೀಮ್ಸು ಇಲ್ಲಿ ವಿಸಿಟಿಂಗ್ ಟೀಮ್ಸ್ ಎಲ್ಲ 10 ಟೀಮ್ಸ್ ಏನೋ ಬಂದಿತ್ತು ಲಾಸ್ಟ್ ಸೀಸನ್ IPLಲ್ಲಿ. ಸೊ ಎಲ್ಲರೂ ನಮ್ಮನ್ನ ಕರಿತಿದ್ರು ನೆಟ್ ಬೌಲಿಂಗ್ಗೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಆ ಟೈಮಲ್ಲಿ. ಸೊ ವಿಸಿಟಿಂಗ್ ಟೀಮ್ ಅಂದಾಗ ನೆನಪಾಯಿತು, ಆಸ್ಟ್ರೇಲಿಯಾ ಟೀಮ್ ಕೂಡ ಇಂಡಿಯಾಗೆ ಬಂದಾಗ ನೀವು ನೆಟ್ಸಲ್ಲಿ ಕಾಣಿಸ್ಕೊತೀರಾ. ಡೇವಿಡ್ ವಾರ್ನರ್ ನಿಮ್ಮ ಬೌಲಿಂಗಲ್ಲಿ ಔಟ್ ಕೂಡ ಆಗ್ತಾರಂತೆ. ಹೌದು ಸರ್, ಅದು ಅವ್ರದ್ದು ವಿಸಿಟಿಂಗ್ ಟೀಮ್ ಇಲ್ಲಿ ಬಂದಾಗ ಅವರು ಸ್ಪಿನ್ ಟ್ರ್ಯಾಕಿಗೆಲ್ಲ ರೆಡಿ ಆಗ್ತಿದ್ರು. ಸೊ ಇಲ್ಲಿ ಆಲ್ಮೋಸ್ಟ್ ಇಂಡಿಯನ್ ಟ್ರ್ಯಾಕ್ಸ್ ಎಲ್ಲ ಸ್ಪಿನ್ನಿಂಗ್ ಟ್ರ್ಯಾಕ್ಸೇ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗ್ತಿದ್ರು. ಸೊ ಒಳ್ಳೊಳ್ಳೆ ಸ್ಪಿನ್ನರ್ಸ್ ಕರೆದ್ರು KSCAಯಿಂದ. ಸೊ ಅವ್ರಿಗೆ ಹಾಕಿದಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಪ್ಲಸ್ ಅವರು ಟಿಪ್ಸ್ ಎಲ್ಲ ಕೊಟ್ಟರು ಚೆನ್ನಾಗಿ. ಅವರು ಹೆಡ್ ಕೋಚ್ ಡ್ಯಾನಿಯಲ್ ವೆಟರಿ ಆಗಿರಲಿ, ಎಲ್ಲರೂ ಒಳ್ಳೆ ಟಿಪ್ಸ್ ಕೊಟ್ಟರು. ಪ್ಲಸ್ ಹೌದು ಸರ್, ಅವರು ಎಲ್ಲ ಔಟ್ ಆಗಿದ್ದಾರೆ ನನಗೆ. ಸೊ ನೀವು ಸಾಕಷ್ಟು ಮ್ಯಾಚಸ್ ಆಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಆಗಿದೆ. ಲೀಗ್ ಇರ್ಬೋದು, ಝೋನಲ್ಸ್ ಇರ್ಬೋದು, ಚಾಲೆಂಜರ್ ಸೀರೀಸ್ ಇರ್ಬೋದು. ಸೊ ಈ ಥರ ಎಲ್ಲ ಮ್ಯಾಚ್ ಸೀರೀಸ್ ಟೂರ್ನಮೆಂಟ್ಸ್ ಆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. USA ಟೀಮ್ ಕೂಡ ನಮಗೆ ಬೆಂಗಳೂರಿಗೆ ಬಂದಾಗ ಅವ್ರ ಮೇಲೆ ಕೂಡ ನೀವು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀರಾ. ಅಂದರೆ ಸೀರೀಸ್ ಗೆದ್ರೂ ಆ ಒಂದು ಲಾಸ್ಟ್ ಓವರ್ ಎನ್ಕೌಂಟರ್ ಬಗ್ಗೆ ಹೇಳ್ತೀರಾ, ಏನೋ ಒಂದು ರೀತಿ ಸಾಕಷ್ಟು ರೋಚಕತೆಯಿಂದ ಕೂಡಿತ್ತಲ್ವಾ ಮ್ಯಾಚ್ ಬಗ್ಗೆ? ಹೌದು ಸರ್, ಆ ಮ್ಯಾಚ್ ನನ್ನ ಟೀಮಿಗೆ ಆ್ಯಡ್ ಮಾಡಿದರು. USA ಸೀರೀಸ್ ಇಲ್ಲಿ USA ಟೀಮ್ ಇಲ್ಲಿ ಬರ್ತಿದ್ದೆ, ನ್ಯಾಷನಲ್ ಟೀಮ್ ಅಂತ ಹೇಳಿದಾಗ. ಸೊ ಅಲ್ಲಿ ಅವತ್ತು ಆ ಮ್ಯಾಚು ನಾವು 300 ಹೊಡೆದಿದ್ವಿ ಫಸ್ಟ್ ಬ್ಯಾಟಿಂಗ್ ಆಡಿ. ಚಿನ್ನಸ್ವಾಮಿಲಿ ನಡೀತಿತ್ತು ಆ ಮ್ಯಾಚ್. ಅವರು ಮತ್ತೆ ಬಂದು ಇನ್ನು 18 ಬಾಲಲ್ಲಿ ಅವ್ರಿಗೆ 45 ರನ್ ಬೇಕಿತ್ತು. ಸೊ ಅವ್ರದ್ದು ಲಾಸ್ಟ್ ವಿಕೆಟ್ ಇತ್ತು ಅವಾಗ ನಮ್ಮದೊಂದು ಬೌಲರ್ 4 ಸಿಕ್ಸ್ ಹೊಡ್ಸ್ಕೋತಾರೆ. ಸೊ ಅಲ್ಲಿ ಮ್ಯಾಚ್ ಹಂಗೆ ಕ್ಲೋಸ್ ಬರ್ತಾ ಲಾಸ್ಟ್ ಓವರ್ 6 ಬಾಲ್ 6 ರನ್ಸ್ ಬೇಕಾಗಿರುತ್ತೆ, ಲಾಸ್ಟ್ ವಿಕೆಟ್ ಇರುತ್ತೆ ಅವ್ರ ಹತ್ರ. ಸೊ ಅವಾಗ ನಾನು ಕೇಳಿದೆ ನಮ್ಮ ಕ್ಯಾಪ್ಟನ್ KV ಸಿದ್ಧಾರ್ಥ ಅವ್ರಿಗೆ, ಕೊಡಿ ಆಗ್ತೀನಿ ನಾನು ಅಂತ. ಸೊ ಅದಕ್ಕೆ ಅವರು ಕಾನ್ಫಿಡೆಂಟ್ ಇದೆ ನಿಮಗೆ? ಇಲ್ಲ ಸರ್, ಆ ಮ್ಯಾಚ್ ನನಗೆ ಕಾನ್ಫಿಡೆಂಟ್ ಇತ್ತು, ಚೆನ್ನಾಗಿ ಮಾಡಿದ್ದೆ ಬೌಲಿಂಗು. ಪ್ಲಸ್ ಒಂಥರ ಫೀಲ್ ಬರ್ತಿತ್ತು, ಓಕೆ ನಾನು ಎತ್ಬೋದು, ಒಂದು ವಿಕೆಟ್ ಇದೆ, ಬಿಲೀವ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಅವಾಗ ಕೇಳಿದೆ, ಅದಕ್ಕೆ ಅವರು ಬಿಲೀವ್ ಮಾಡಿ ನನ್ನ ಮೇಲೆ ಕೊಟ್ಟರು 1 ಓವರು. ಫಸ್ಟ್ ಬಾಲ್ ಡಾಟ್ ಆಯಿತು, ಸೆಕೆಂಡ್ ಬಾಲ್ ಸಿಂಗಲ್ ಆಡಿದ್ರು ಅವರು. ಇನ್ನು 3 ಬಾಲ್ 4 ಬಾಲ್ 5 ರನ್ ಬೇಕಿತ್ತು, ಆವಾಗ ವಿಕೆಟ್ ತೆಗೆದು ಸರ್ ಅವರು. ಆವಾಗ ತುಂಬ ಎಲ್ಲರೂ ಖುಷಿಪಟ್ಟರು, ಕೋಚಸ್ಸು, ಸೆಲೆಕ್ಟರ್ಸ್ ಎಲ್ಲ ಆ ಮ್ಯಾಚ್.